ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಪ್ರತಿಯೊಬ್ಬರ ಮಾತನ್ನ ಕೇಳು, ಆದರೆ ಎಲ್ಲರಿಗೂ ಹೇಳಬೇಡ. ಪ್ರತಿಯೊಬ್ಬರ ಸಲಹೆ ತೆಗೆದುಕೋ, ಆದರೆ ನಿರ್ಧಾರ ನಿನ್ನದಾಗಿರಲಿ. ವಿಲಿಯಂ ಶೇಕ್ಸ್ಪಿಯರ್. ಸ್ನೇಹಿತರೆ, ಇದು ಎಷ್ಟು ಒಳ್ಳೆಯ ಮಾತು ಅಲ್ವಾ? ಹಾಗೆ ಎಷ್ಟು ಅರ್ಥಗರ್ಭಿತವಾಗಿದೆ ನೋಡಿ. ನಾವು ಪ್ರತಿಯೊಬ್ಬರ ಮಾತನ್ನು ಕೂಡ ಕೇಳಬೇಕಂತೆ, ಆದರೆ ಅವ್ರು ಏನೋ ಹೇಳ್ತಾ ಇದ್ದಾರೆ, ನಾವೇನು ಕೇಳಿಸ್ಕೊಳ್ತಾ ಇದ್ದೀವಿ ಅದಕ್ಕೆ ನಾವು ಪ್ರತಿ ಸಲ ರೆಸ್ಪಾನ್ಸ್ ಮಾಡಬೇಕು ಅಂತಲೇ ಏನಿಲ್ಲ ಸ್ನೇಹಿತರೆ, ಹೌದಲ್ವಾ? ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಏನಾಗುತ್ತೆ ಅಂದರೆ ಸುಮ್ಮನೆ ಕೇಳಿಸ್ಕೊಂಡು ಸುಮ್ಮನಾಗೋದು ತುಂಬಾ ಬೆಟರ್ ಅಂತ ಅನಿಸುತ್ತೆ. ಸೊ ಅವ್ರೇನೋ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಅದಕ್ಕೂ ನಾವು ರಿಪೀಟ್ ಮಾಡೋಕ್ಕೆ ಹೋದರೆ ದೊಡ್ಡವ್ರೊಂದು ಗಾದೆ ಹೇಳ್ತಾರೆ ಗೊತ್ತಾ, ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗುತ್ತಾ ಅಂತ. ಅಂದರೆ ಹೇಳೋರು ಏನೋ ಹೇಳ್ತಾ ಇರ್ತಾರೆ, ಅವ್ರು ಹೇಳಿದ ತಕ್ಷಣ ನಾವು ಅವರು ಬೇಗನೆ ರೆಸ್ಪಾನ್ಸ್ ಮಾಡಬೇಕು ಅಂತ ಹೋದರೆ ಅವ್ರು ಹೇಳೋದೇ ಸತ್ಯ, ನಾವಿರೋದೇ ಹಾಗೆ ಅಂತ ನಾವೇ ತೋರಿಸ್ಕೊಟ್ಟಾಗ ಆಗುತ್ತೆ. ಅದರ ಬದಲು ಅವ್ರು ಏನಾದರೂ ಹೇಳ್ಕೊಳ್ಳಿ, ಅವ್ರು ಹೇಳೋದನ್ನ ನಾನು ಆಪೋಸಿಟಾಗಿ ಮಾಡ್ತೀನಿ, ಸೊ ನಾನೇನು ಅಂತ ನಾನು ಎಲ್ರಿಗೂ ತೋರಿಸ್ಕೊಡ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸ, ಒಂದು ನಂಬಿಕೆ ನಮಗೆ ನಮ್ಮ ಮೇಲಿದ್ದರೆ ಸಾಕಾಗುತ್ತೆ ಸ್ನೇಹಿತರೆ. ಅದನ್ನು ನಾವು ಮಾತಿನ ಮುಖಾಂತರ ತೋರಿಸೋದಕ್ಕಿಂತ ಬದಲಾಗಿ ನಮ್ಮ ಕೆಲಸದ ಮುಖಾಂತರ ತೋರಿಸಿದ್ರೆ ತುಂಬಾ ಒಳ್ಳೆಯದು ಅಂತಲೂ ನನಗೆ ಅರ್ಥ ಆಗುತ್ತೆ. ಹಾಗೆಯೇ ಪ್ರತಿಯೊಬ್ಬರ ಸಲಹೆನ ನಾವು ತಗೋಬೇಕು, ಆದರೆ ಯಾವತ್ತಿದ್ರೂ ಕೂಡ ಫೈನಲ್ ಡಿಸಿಷನ್ ನಮ್ಮದೇ ಆಗಿರಬೇಕು ಅಲ್ವಾ? ಸೊ ನೀವು ಯಾವುದೋ ಒಂದು ವಿಚಾರವಾಗಿ ತುಂಬಾ ಕನ್ಫ್ಯೂಷನಲ್ಲಿ ಇದ್ದೀರಾ ಅಂತ ಅಂದಾಗ ಯಾವುದಾದ್ರೂ ಒಂದು ಸಲಹೆ ಬೇಕು ಅಂತ ಅನಿಸೋದು ಸಹಜ. ಹಾಗೆ ನಾವು ಸುಮಾರಷ್ಟು ಜನನ ಸಲಹೆನೂ ಕೂಡ ಕೇಳ್ತೀವಿ. ಆ ಸಲಹೆ ಎಲ್ಲ ಕೇಳ್ತಾ ಕೇಳ್ತಾ ನಮಗೆ ಕನ್ಫ್ಯೂಷನ್ ಆಗುತ್ತೆ. ಅಂದರೆ ನಾನು ಯೋಚನೆ ಮಾಡಿರೋ ತಪ್ಪ, ಅಥವಾ ಅವ್ರು ಹೇಳೋದು ಸರಿ ಇದೆಯಾ, ಅಥವಾ ಅವ್ರು ಹೇಳೋದು ತಪ್ಪಿದೆಯಾ, ಈ ರೀತಿಯಾಗಿ ಹಲವಾರು ಯೋಚನೆಗಳು ನಮ್ಮ ತಲೆಯಲ್ಲಿ ಬರೋಕ್ಕೆ ಶುರುವಾಗುತ್ತೆ. ಆದರೆ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಯಾರು ಏನೇ ಸಲಹೆ ಕೊಟ್ಟರು, ಯಾರು ಯಾವುದೇ ರೀತಿಯಾಗಿ ಉತ್ತರನ ನಿಮಗೆ ನೀಡಿದರೂ ಕೂಡ ನಿಮ್ಮ ಜೀವನದಲ್ಲಿ ನಿಜವಾಗ್ಲೂ ಏನು ಆಗ್ತಾ ಇದೆ, ನಿಮ್ಮ ಪರಿಸ್ಥಿತಿ ಸತ್ಯವಾದ ಪರಿಸ್ಥಿತಿ ಏನಿದೆ ಅಂತ ಹೇಳಿ ನಿಮಗೆ ಮಾತ್ರ ಗೊತ್ತಿರುತ್ತೆ ಅಲ್ವಾ? ಹಾಗಾಗಿ ನಾನು ಹೇಳೋದಷ್ಟೇ, ಸಲಹೆ ತಗೊಳ್ಳೋದು ತಪ್ಪಲ್ಲ, ಆದರೆ ಆ ಸಲಹೆ ಮೇರೆಗೆ ಹಾಗೆ ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಆಲೋಚನೆಗಳನ್ನು ಕೂಡ ಉಪಯೋಗಿಸ್ಕೊಂಡು ನಿಮ್ಮ ಪರಿಸ್ಥಿತಿಗೆ ತಕ್ಕಂತೆ ನಿರ್ಧಾರಗಳನ್ನು ಯಾವತ್ತಿದ್ರೂ ನೀವೇ ತಗೋಬೇಕು. ಇನ್ನೊಬ್ಬರನ್ನ ನೀವು ಸಲಹೆ ಮಾತ್ರ ಕೇಳಬೇಕೇ ಹೊರತು ನಿಮ್ಮ ಜೀವನ ನಿರ್ಧಾರ ತಗೊಳ್ಳುವಂತಹ ಅಧಿಕಾರನ ಅವರಿಗೆ ಕೊಡಬಾರ್ದು ಸ್ನೇಹಿತರೆ. ಇಷ್ಟು ನಮಗೆ ಅರ್ಥ ಆಗಿದ್ರೆ ನಮ್ಮ ಜೀವನದಲ್ಲಿ ಎಷ್ಟೋ ಸಮಸ್ಯೆಗಳನ್ನು ನಾವೇ ದೂರ ಮಾಡ್ಕೋಬೋದು ಅಂತ ನನಗನ್ಸುತ್ತೆ ಸ್ನೇಹಿತರೆ. ಸೊ ನಿಮಗೇನು ಅನಿಸುತ್ತೆ ಈ ವಿಡಿಯೋ ಬಗ್ಗೆ, ನಿಮ್ಮ ಅಭಿಪ್ರಾಯ ಏನು, ಅದನ್ನು ಕೂಡ ಕಮೆಂಟಲ್ಲಿ ನನ್ನ ಜೊತೆ ಶೇರ್ ಮಾಡಿ, ಓಕೆನಾ? ಸೊ ಇಷ್ಟು ಹೇಳ್ತಾ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಒಂದು ವಿಡಿಯೋ ತಮಗೇನಾದ್ರು ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಕೂಡ ಮರಿಬೇಡಿ ಸ್ನೇಹಿತರೆ. ಇದೇ ರೀತಿ ಹೆಚ್ಚೆಚ್ಚು ವೀಡಿಯೋಸ್ಗಾಗಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಆನ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.